ರಾಜ್ಯದಲ್ಲಿ ಜೆಡಿಎಸ್ ಸಂಘಟನೆಯನ್ನ ಮಾಡಬೇಕು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ರಾಜ್ಯಾದ್ಯಂತ 15 ದಿನ ಪ್ರವಾಸಕ್ಕೆ ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರಾದೇಶಿಕ ಜೆಡಿಎಸ್ ಪಕ್ಷದ ಬಲವನ್ನ ಹೆಚ್ಚಿಸೋದಕ್ಕೆ ರಣತಂತ್ರವನ್ನ ರೂಪಿಸಲಾಗಿದೆ. ತಮ್ಮ ದಿನಚರಿಯಲ್ಲಿ ಒಂದು ಭಾಗ ಪಕ್ಷಕ್ಕೆ ಮೀಸಲನ್ನ ಇಡಲಾಗ್ತಾ ಇದೆ. ಕೇಂದ್ರ ಮಂತ್ರಿಗಿರಿ ನಿರ್ವಹಣೆಗೆ ದಿನದ ಒಂದು ಭಾಗವನ್ನ ಮೀಸಲಿಡ್ತಾ ಇದ್ದಾರೆ. ಮಂಡ್ಯ ಸಂಸತ್ ಕ್ಷೇತ್ರದ ಕಾಳಜಿಗಾಗಿ ಮತ್ತೊಂದು ಭಾಗವನ್ನ ಮೀಸಲಿಡಲಾಗುತ್ತೆ. ನಿಷ್ಕ್ರಿಯ ಜಿಲ್ಲಾಧ್ಯಕ್ಷರಿಗೆ ಕೊಕ್ಕೆಗೆ ಕುಮಾರಸ್ವಾಮಿ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಕೇಂದ್ರ ಮಂತ್ರಿಗಿರಿ ಜೊತೆಗೆ ರಾಜ್ಯದಲ್ಲಿ ಸಕ್ರಿಯತೆ ನಿರ್ಧಾರವನ್ನ ಮಾಡಲಾಗಿದೆ. ಹಾಗಾಗಿ ಜೆಡಿಎಸ್ ಸಂಘಟನೆಯನ್ನ ಮಾಡಬೇಕು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಪಕ್ಷವನ್ನ ಪುನರುಜ್ಜೀವನಗೊಳಿಸಬೇಕು ಅನ್ನುವಂತ ಪ್ರಯತ್ನದಲ್ಲಿದ್ದಾರೆ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ. ಹಾಗಾಗಿ ಮುಂದಿನ ಕೆಲವು ದಿನಗಳಲ್ಲಿ ಪಕ್ಷದ ನಾಯಕರೊಂದಿಗೆ ಸರಣಿ ಸಭೆಯನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂತ ಒಂದು ನಿರ್ಧಾರವನ್ನ ಕೂಡ ತಿಳಿಸಿದ್ರು. ಇನ್ನು ಕೇರಳದಲ್ಲಿಯೂ ಕೂಡ ಪಕ್ಷ ಸ್ವಲ್ಪ ಮಟ್ಟಿಗೆ ಅಸ್ತಿತ್ವ ಹೊಂದಿದೆ. ಒಬ್ಬ ಸಚಿವ ಮತ್ತು 3 ಶಾಸಕರಿದ್ದಾರೆ. ಹಾಗೆ ಮುಂಬರುವಂತ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಬಿಬಿಎಂಪಿ ಚುನಾವಣೆಗಳು, ಹಾಗೆ 2028ರಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಗಳಿಗೂ ಕೂಡ ಜೆಡಿಎಸ್ ಪಕ್ಷವನ್ನ ಬಲಪಡಿಸೋದು ಕುಮಾರಸ್ವಾಮಿ ಅವರ ಒಂದು ರೀತಿ ಪ್ರಮುಖ ಅಜೆಂಡಾ ಆಗಿದೆ. ಪಕ್ಷವು ಬಿಜೆಪಿಯೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಲು ಒಂದು ರೀತಿ ಉತ್ಸುಕವಾಗಿದೆ. ಹಾಗಾಗಿ ಪಕ್ಷ ಸಂಘಟನೆಯನ್ನ ಚೆನ್ನಾಗಿ ಮಾಡಬೇಕು ಅನ್ನೋದಾಗಿಯೂ ಕೂಡ ಸದ್ಯ ಈ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ರಾಜ್ಯಾದ್ಯಂತ 15 ದಿನ ಪ್ರವಾಸಕ್ಕೆ ಸರ್ವ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಈ ಹಿಂದೆ ನೋಡ್ತಾ ಹೋಗೋದಾದ್ರೆ ನಿಖಿಲ್ ಕುಮಾರಸ್ವಾಮಿಯೂ ಕೂಡ ಪ್ರತಿ ಜಿಲ್ಲೆಗೂ ಭೇಟಿಯನ್ನ ಕೊಟ್ಟು ಸಮಾವೇಶವನ್ನ ನಡೆಸಿದ್ರು ಪಕ್ಷದ ಸಂಘಟನೆಯ ತೀರ್ಮಾನಕ್ಕೋಸ್ಕರ. ಅದೇ ರೀತಿಯಾಗಿ ಸದ್ಯ ಈಗ ಎಚ್.ಡಿ. ಕುಮಾರಸ್ವಾಮಿಯೂ ಕೂಡ ಮತ್ತೊಂದು ರಣತಂತ್ರವನ್ನ ರೂಪಿಸಿದ್ದಾರೆ. ರಾಜ್ಯಾದ್ಯಂತ 15 ದಿನ ಪ್ರವಾಸಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರಾದೇಶಿಕ ಜೆಡಿಎಸ್ ಪಕ್ಷದ ಬಲವನ್ನ ಹೆಚ್ಚಿಸೋದಕ್ಕೆ, ತಮ್ಮ ಪಕ್ಷದ ಬಲವನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ರಣತಂತ್ರವನ್ನ ರೂಪಿಸಿದ್ದಾರೆ. ಕೇಂದ್ರ ಮಂತ್ರಿಗಿರಿ ನಿರ್ವಹಣೆಗೆ ದಿನದ ಒಂದು ಭಾಗವನ್ನ ಮೀಸಲಿಟ್ಟರೆ ಮಂಡ್ಯ ಸಂಸತ್ ಕ್ಷೇತ್ರದ ಕಾಳಜಿಗೆ ಮತ್ತೊಂದು ಭಾಗವನ್ನ ಮೀಸಲಿಡ್ತಾ ಇದ್ದಾರೆ. ನಿಷ್ಕ್ರಿಯ ಜಿಲ್ಲಾಧ್ಯಕ್ಷರಿಗೆ ಕೊಕ್ ನೀಡೋದಕ್ಕೆ ಕುಮಾರಸ್ವಾಮಿ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಸಂಘಟನೆಗೆ ಎಚ್.ಡಿ. ಕುಮಾರಸ್ವಾಮಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಸರಣಿ ಸಭೆಯನ್ನ ಕರಿತೇವೆ ಅನ್ನುವಂಥ ತೀರ್ಮಾನವನ್ನ ಕೂಡ ಮಾಡಿದ್ರು. ಈ ಹಿಂದೆಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಇದೇ ರೀತಿಯಾಗಿ ಪ್ರತಿ ಜಿಲ್ಲೆಗೂ ಭೇಟಿಯನ್ನ ಕೊಟ್ಟು ಜನರ ಸಮಸ್ಯೆಯನ್ನ ಆಲಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈಗ ಎಚ್.ಡಿ. ಕುಮಾರಸ್ವಾಮಿಯೂ ಕೂಡ ಪಕ್ಷದ ಬಲವರ್ಧನೆಗಾಗಿ ಪಕ್ಷವನ್ನ ಚೆನ್ನಾಗಿ ಸಾಗಬೇಕು, ಒಳ್ಳೆ ರೀತಿ ಪಕ್ಷ ಸಂಘಟನೆ ಆಗಬೇಕು ಅನ್ನೋದಾಗಿಯೂ ಕೂಡ ರಣತಂತ್ರವನ್ನ ರೂಪಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನವರು ಕೂಡ ತೀವ್ರ ಟೀಕೆಯನ್ನ ಮಾಡ್ತಾ ಇದ್ರು. ಬಿಜೆಪಿ ಜೊತೆಗೆ ಸೇರಿ ಜೆಡಿಎಸ್ ಈ ರೀತಿಯಾಗಿ ಬಲವರ್ಧನೆಯ ಕೆಲಸವನ್ನ ಮಾಡ್ತಾ ಇದೆ, ಏಕಾಂಗಿಯಾಗಿ ಹೋರಾಟವನ್ನ ಮಾಡೋದಕ್ಕೆ ಆಗೋದಿಲ್ಲ ಜೆಡಿಎಸ್ನವರಿಗೆ ಅನ್ನುವಂಥ ಊಹಾಪೋಹಗಳು, ಟೀಕೆಗಳೆಲ್ಲವೂ ಕೂಡ ಕೇಳಿಬಂದಿತ್ತು. ಈ ಟೀಕೆ ಟಿಪ್ಪಣಿಗಳನ್ನ ಆಲಿಸಿದ ನಂತರ ಅದರಲ್ಲೂ ಕೂಡ ತಮ್ಮ ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ರಣತಂತ್ರವನ್ನ ಮಾಡಿದ್ದಾರೆ. 15 ದಿನ ಪ್ರವಾಸವನ್ನ ಮಾಡಬೇಕು ಅನ್ನುವಂಥ ಚಿಂತನೆಯನ್ನ ನಡೆಸಿದ್ದಾರೆ. ಕೇಂದ್ರ ಮಂತ್ರಿಗಿರಿಯ ಜೊತೆಗೆ ರಾಜ್ಯದಲ್ಲಿಯೂ ಕೂಡ ಸಕ್ರಿಯಕ್ಕೆ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಲಾಗಿದೆ.